ಯೋಗ ಲಕ್ಷ್ಮೀ ನರಸಿಂಹ ಅಂತ ಸರ್ ಆಕ್ಚುಲಿ ಮೂಲ ಸರ್. ಓಕೆ, ನೀವ್ ಈಗ್ಲ ಮೂರ್ತಿನ ಗಮನಿಸಿದ್ರೆ ನೋಡ್ಲಿಕ್ಕೆ ಎಲ್ಲಾ ಶಿಥಿಲ ಆಗಿದ್ಮೇಲೆ ಅದು ಉಗ್ರಾವತಾರದಲ್ಲಿ ಕಾಣಿಸೋದಕ್ಕೆ ಜನ ಅದನ್ನ ಉಗ್ರ ನರಸಿಂಹ ಅಂತ ಕರೀತಾರೆ. ಹೌದು. ಬಟ್ ಶ್ರೀಕೃಷ್ಣ ದೇವರಾಯರನ್ನ ಒಂದು ಪ್ರತಿಷ್ಠಾಪನೆ ಮಾಡಿದ ಅದನ್ನ ಯೋಗ ಲಕ್ಷ್ಮೀ ನರಸಿಂಹ ಅಂತಲೇ ಪ್ರತಿಷ್ಠಾಪನೆ ಮಾಡಿದ್ದು. ಈಗಲೂ ನೀವು ಗಮನಿಸಿದ್ರೆ ಆ ತರಿಂದ ಹೋಗಿ ನೋಡಿದ್ರೆ ಆ ಸ್ಟ್ಯಾಚ್ಯೂ ಕೊಕ್ಕದಲ್ಲಿ ಅವ್ರ ತೊಡೆ ಮೇಲೆ ಲಕ್ಷ್ಮೀ ದೇವಿ ಕೂತ್ಕೊಂಡಿರೋದು ಕೈ ಕಾಣಿಸುತ್ತೆ. ಬಟ್ ಲಕ್ಷ್ಮೀ ದೇವಿ ಸ್ಟ್ಯಾಚ್ಯೂ ಇಲ್ಲ. ಈಗ ಆ ಲಕ್ಷ್ಮೀ ದೇವಿ ಸ್ಟ್ಯಾಚ್ಯೂನ ನಮ್ಮ ಕಮಲಾಪುರದ ಆರ್ಕಿಯಾಲಜಿಕಲ್ ಮ್ಯೂಸಿಯಂ ನಲ್ಲಿ ತೆಗೆದಿದ್ದಾರೆ. ಅಂದ್ರೆ ಒಡೆದೋಗಿರೋ ಅದ್ರದೇನ್ ಅವ್ರ ಕೈ ಅರ್ಧ ಕೈ ಕತ್ತಾಗಿರೋದು ಅವ್ರ ಬೆನ್ನಿನ ಮೇಲಿದೆ, ಕಾಣಿಸುತ್ತೆ ಈಗಲೂ. ಸೊ ಅದು ಉಗ್ರ ನರಸಿಂಹ ಅಲ್ಲ, ಯೋಗ ಭಂಗಿಯಲ್ಲಿ ಕಂಡಿರ್ತಕ್ಕಂಥ ನರಸಿಂಹ ಅಂದ್ರೆ ವಿಷ್ಣುವಿನ ಒಂದು ಅವತಾರ. ಜೊತೆಗೆ ಲಕ್ಷ್ಮಿ ತೊಡೆಯನ್ನು ಇರೋದ್ರಿಂದ ಯೋಗ ಲಕ್ಷ್ಮಿ ನರಸಿಂಹ ಅಂತ ನಾವು ಕರಿತೇವೆ. ಏಕಶಿಲಾ ಮೂರ್ತಿ ಅದು, ಒಂದೇ ಕಲ್ನಲ್ಲಿ ಕೆಳಗಡೆ ಪೀಠ ಕಾಣಿಸುತ್ತೆ ನೋಡಿ, ತಗೊಂಡಿರೋ ಪೀಠ ಅದು ಹಾವಿನ ಮೇಲೆ ಆದಿಶೇಷ ತಲೆ ಇದೆಯಲ್ಲ, ಆ ಹಾವಿನ ಮೇಲೆ ನರಸಿಂಹ ಕೂತ್ಕೊಂಡಿರ್ತಕ್ಕಂಥದ್ದು. ಆ ಕಣ್ಣು ಅದಕ್ಕೂ ನರಸಿಂಹನ ಆಕಾರದಲ್ಲಿ ಇರ್ತಕ್ಕಂಥ. ಈಗ ಅದು ಶಿಥಿಲಾವಸ್ಥೆ ಆಗಿರೋದ್ರಿಂದ ಅದು ನೋಡ್ಲಿಕ್ಕೆ ಉಗ್ರವಾಗಿ ಕಾಣಿಸುತ್ತೆ. ಅದ್ರ ಜೊತೆಗೆ ನೀವು ಗಮನಿಸಬೇಕಾಗಿದೆ ಅಂದ್ರೆ ಎದೆ ಭಾಗದಲ್ಲೆಲ್ಲ ಪ್ಯಾಚ್ ವರ್ಕ್ ಮಾಡಿದಾರೆ. ಆ ಪ್ಯಾಚ್ ವರ್ಕ್ ಮಾಡಿದಾಗ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಹಾಗೆ ಟೂರಿಸಂ ಡಿಪಾರ್ಟ್ಮೆಂಟ್ ಅವರು 98ರಲ್ಲಿ ಅದನ್ನ ಸಣ್ಣ ಪುಟ್ಟ ಅವಶೇಷಗಳನ್ನ ನೋಡಿಸಿ ಒಂದು ಆಕಾರ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆವಾಗ ಸ್ವತಃ ಶಿವರಾಮ್ ಕಾರಂತರು ನಿಮ್ ತರ ಒಬ್ಬ ಪ್ರವಾಸಿಗರಾಗಿ ಹಂಪಿ ನೋಡ್ಲಿಕ್ಕೆ ಬಂದಾಗ ಅವರನ್ನು ಸ್ಟಾಪ್ ಮಾಡಿಸ್ತಾರೆ. ನೀವ್ ಇದನ್ನ ರಿನೋವೇಷನ್ ಮಾಡಿದ್ರೆ ಅಥವಾ ಅದಕ್ಕೆ ಆಕಾರ ಕೊಟ್ರೆ ನಮ್ ಸನಾತನ ಧರ್ಮದ ಪ್ರಕಾರ ನಾವು ಒಂದ್ಸರಿ ವಿಘ್ನ ಆಗಿರೋ ಮೂರ್ತಿಯನ್ನ ಪುನಃ ಬಳಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇದನ್ನ ಹೆಂಗೆ ಡ್ಯಾಮೇಜ್ ಆಯ್ತು, ಹೆಂಗೆ ಇದು ವಿಘ್ನ ಆಯ್ತು ಅನ್ನೋದು ಮುಂದಿನ ಪೀಳಿಗೆ ಗೊತ್ತಾಗ್ಬೇಕು ಅನ್ನೋ ಕಾರಣಕ್ಕೆ, ಆ ಇತಿಹಾಸ ತಿಳಿಬೇಕು ಅನ್ನೋ ಕಾರಣಕ್ಕೆ ಯಾವ್ದಾದ್ರು ಇನೋವೇಷನ್ ಮಾಡ್ಕೋದು ಅಂತ ಸೆಂಟ್ರಲ್ ಆರ್ಕಿಯಾಲಜಿಕಲ್ ಅಂಡ್ ಸ್ಟೇಟ್ ಆರ್ಕಿಯಾಲಜಿಕಲ್ ಲೆಟರ್ ಬಿಡ್ತಾರೆ ಪೂರಂ ತರ. ಸೊ ಅದಾದ್ಮೇಲೆ ಹೌದು ಮುಂದಿನ ಭವಿಷ್ಯದ ಪೀಳಿಗೆ ಇದು ಅದೇಂದ್ರೆ ಆನೆ ಆಯ್ಸು ಅಂತ ಗೊತ್ತಾಗ್ಲಿಕ್ಕೋಸ್ಕರ ಯಾವ್ದನ್ನು ಜೋಡಣೆ ಮಾಡ್ಲಾರ್ದಂಗೆ ಹಂಗೆ ಬಿಟ್ಟಿರ್ತಾರೆ. ಓಕೆ.